ಅನ್ಟಚಬಲ್ ಎರಾಡಿಕೇಶನ್ ವಿಂಗ್ ಮಾಡಿ ನೀವು ಕಾಂಗ್ರೆಸ್ಸಲ್ಲಿ ಅಂತಾರೆ. ಅದೆಲ್ಲ ಆಗಿದ್ದಕ್ಕೆ ತಾನೇ ನಾವೆಲ್ಲರೂ ಈ ಥರ ಕುತ್ಕೊಂಡಿರೋದು. ಯಾಕೆ ಬಿ ಜೆ ಪಿಯವ್ರಿಗೆ ಮತ್ತೆ ವಾಪಸ್ ತರಬೇಕಂತ ಇದ್ದಾರಂತ. ಶೇಮ್ ಆನ್ ಜೋಶಿ ಅವರು, ಶೇಮ್ ಆನ್ ವಿಜೇಂದ್ರ, ಶೇಮ್ ಆನ್ ಆರ್ ಅಶೋಕ್, ಅಪೋಸಿಷನ್ ಪಾರ್ಟಿ ಲೀಡರ್. ನಾಚಿಕೆ ಆಗಬೇಕು. ನಮಗೆ ಪ್ರಶ್ನೆ ಮಾಡೋದು ಇದಲ್ಲ, ನೀವು ಸರಿ ಮಾಡ್ತಾ ಇಲ್ಲ, ನೀವು ಸರಿ ಮಾಡಿ ಅನ್ಬೇಕು. 22ರಿಂದ ಶುರು ಮಾಡಿದರು, ಆ್ಯಕ್ಚುಲಿ ಟೇಕ್ ಆಫ್ ಆಗಿದೆ 26. ನಾನು ಹೇಳ್ತೀನಿ, ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು, ನಾನು ಇದ್ದೆ, ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, ನಾನು ಇಲ್ಲ ಅಂತ ಹೇಳೋದು. ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, ಅದೆಲ್ಲ ಕಾರಲ್ಲಿ ಹೋಗ್ತಾ ಇರ್ತೀರಿ, ಮರ್ಸಿಡೀಸು ಹಾಳಾಗ್ತವೆ, ಏನು ಮಾಡೋಕ್ಕಾಗಲ್ಲ ನಮ್ಮ ದೇಶದೊಳಗೆ. ನಿಮ್ಮ ಮೊಬೈಲು ಹಾಳಾಗ್ತವೆ, ನಿಮ್ಮ ಚಾನಲ್ಲು ಕೂಡ ಕೆಲಸದ ಪ್ರಿಂಟ್ ನೀವು ಮಿಸ್ಟೇಕ್ ಮಾಡಲ್ಲ. ನೀವು ನಾಳೆ ನಾವು ಕೇಳಿದಾಗ ಅದನ್ನ ಕರೆಕ್ಷನ್ ಮಾಡಲ್ಲ ನೀವು. ದಿಸ್ ಇಸ್ ವಾಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ಕೊಡ್ತಕ್ಕಂಥದ್ದು. ಇದನ್ನು ತೊಗೊಂಡು ಬರಬೇಕಾಗುತ್ತೆ ನಾವು. ಇವ್ರು ಕುತ್ಕೊಂಡು ನಾಚಿಕೆ ಆಗಬೇಕು. ಈ ಕಾನ್ಸ್ಟಿಟ್ಯೂಷನ್ ಇದ್ರ ಮೇಲೆ ಪ್ರಮಾಣ ಮಾಡಿ. ಪ್ರಹ್ಲಾದ್ ಜೋಶಿ ಅವರೇ, ನಿಮ್ಮ ಸ್ಟೇಟ್ಮೆಂಟ್ ವಾಪಸ್ ತಗೊಳ್ಳಿ. ನಿಮಗೆ ನೀವೊಬ್ಬ ಈ ಕೇಂದ್ರದ ಸಚಿವರು, ನಾವು ಕೂಡ ನಮಗೆ ಕೆಲಸ ಆಗಬೇಕಂದ್ರೆ ನಿಮ್ಮ ಹತ್ರನೇ. ಅದು ಎಂಥ ಸಚಿವರು ಅವರು? ಪೆಟ್ರೋಲಿಯಂ, ಮುಂಚೆ ಲಾ ಸಚಿವರಾಗಿದ್ದು, ಪಾರ್ಲಿಮೆಂಟ್ರಿ ಅಫೇರ್. ಹಾಗಾದ್ರೆ ನಾನು ವಯಸ್ಸಲ್ಲಿ ಚಿಕ್ಕವನಿರ್ಬೋದು, ಆದರೆ ನಿಮಗೆ ನಾಚಿಕೆ ಆಗಬೇಕು. ಕಾನ್ಸ್ಟಿಟ್ಯೂಷನ್ ಮೇಲೆ ಓತ್ ತೊಗೊಂಡು ನಾನಂತೂ ನಾವು ಮಾಡಲ್ಲ. ಹಾಗಾದ್ರೆ ನರೇಂದ್ರ ಮೋದಿ ಅವ್ರು ಬಂದು ಮಾಡಿಸ್ತಾರಲ್ಲ, ಏನು ಮಾಡ್ತೀರಾ ನೀವು? ಅಶ್ವಥ್ ನಾರಾಯಣ ಹೇಳ್ತಾರೆ, ಸಿದ್ದರಾಮಯ್ಯ ಅವರು ಮಾಡೋದು ಸಿದ್ದರಾಮಯ್ಯನ ಸಮೀಕ್ಷೆ ಅಂತೆ. ಏನ್ರಿ ಸಿದ್ದರಾಮಯ್ಯನ ಏನಿದು? ಯಾರ್ರೀ ನೀವು? ಅಶ್ವಥ್ ನಾರಾಯಣ ಅವರೇ, ನೀವು ಯಾವ ವರ್ಗಕ್ಕೆ ಸೇರಿದವರು ಅಂತ ನಾನು ಪ್ರಶ್ನೆ ಮಾಡಲ್ಲ. ನೀವೆಲ್ಲ ಅನುಕೂಲ ಅಲ್ಲ, ಈ ಬೇರೆಯವ್ರಿಗೆ ಅನುಕೂಲ ಮಾಡದೆ ನೀವು ಈ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿಗಳಾಗಿದ್ದರೆ ನಿಮಗೆ ನಾಚಿಕೆ ಆಗಬೇಕು. ಅಶೋಕ್ ಅವರು ಕೂಡ ಉಪಮುಖ್ಯಮಂತ್ರಿಗಳಾಗಿದ್ದರಲ್ಲ, ಅವ್ರಿಗೂ ನಾಚಿಕೆ ಆಗಬೇಕು. ಯಾಕೆಂದರೆ ಸಕ್ಸಸ್ ಆಮೇಲೆ ಹೇಳ್ತೀನಿ ನಾನು, ಸಕ್ಸಸ್ ಆಮೇಲೆ ಇಡ್ತೀನಿ, ಹಾಗೆ ಬಿಡೋದಿಲ್ಲ ನಾನು. ಸ್ಮಾಲೆಸ್ಟ್ ಚಿಕ್ಕ ಚಿಕ್ಕ ವರ್ಗನೂ ಕೂಡ ಮೇನ್ ಸ್ಟ್ರೀಮ್ ರೀ. ಇದು ಮಾನವೀಯತೆಯನ್ನು ಮೆರಿತಕ್ಕಂಥ ಫಸ್ಟ್ ಕೆಲಸ. ಕಾನ್ಸ್ಟಿಟ್ಯೂಷನಲ್ಲಿ ಏನು ಅನ್ನೋದು ಗೊತ್ತಾ? ಮೊನ್ನೆ ವೀರಪ್ಪ ಮೊಯ್ಲಿ ಸಾಹೇಬರು ಹೇಳಿದರು, ಎವ್ರಿ 10 years ಕ್ಯಾಸ್ಟ್ ಸೆನ್ಸಸ್ ಇಸ್ ಕಂಪಲ್ಸರಿ ಇನ್ ದಿಸ್ ಕಂಟ್ರಿ. ತಿಳ್ಕೊಳ್ಳಿ. ನಮಗೂ ಗೊತ್ತಿರಲ್ಲ, ನಾವು ಇಲ್ಲ ಇದೆಲ್ಲ ತಿಳ್ಕೊಂಡ್ಮೇಲೆ ಯಾಕೆ ಪ್ರಶ್ನೆಗಳು ಈ ಥರ ಉದ್ಭವ ಆಗ್ತಾ ಇದ್ದಾವೆ? ಯಾಕೆ ಉದ್ಭವ ಆಗ್ತಾವೆ ಅಂದರೆ ನಿಮ್ಮನ್ನು ತುಳಿಬೇಕು, ನೀವು ಅಲ್ಲೇ ಇರಬೇಕು. ನೀವು ಅಲ್ಲೇ ಇರಬೇಕು ಅನ್ನೋರಿಗೆ ನಿಮಗೊಂದು ಛೀಮಾರಿ ಇರಲಿ ಅವರೆಲ್ಲರ ಪರವಾಗಿ. ಅವ್ರನ್ನ ಏಳ್ಸೋದೆ ಕಾಂಗ್ರೆಸ್ ಪಕ್ಷದ ಕೆಲಸ, ಸಮಾನತೆಯನ್ನು ತರದೆ ನಮ್ಮ ಕೆಲಸ. ಯಾವುದೇ ಕಾರಣಕ್ಕೂ ನಾವು ಇದನ್ನು ಬಿಡೋದಿಲ್ಲ. ನಾನು ಶಿಕ್ಷಕರು ನಿಜವಾಗ್ಲೂ ದೇವ್ರ ಸ್ಥಾನದಲ್ಲಿದ್ದಾರೆ, ಅಂಬೇಡ್ಕರ್ ಅವ್ರ ಸ್ಥಾನದಲ್ಲಿದ್ದಾರೆ. ಅವರು ಇವತ್ತು ಆ ಕಾನ್ಸ್ಟಿಟ್ಯೂಷನ್ನಲ್ಲಿ ಎತ್ತಿ ಹಿಡಿದಿದ್ದಾರೆ.